ಮಾಡಿದ್ರು ಬಹಳ ಇಂಪಾರ್ಟೆಂಟ್ ಕ್ಯಾಬಿನೆಟ್ ಮೀಟಿಂಗ್. ಇಂಪಾರ್ಟೆಂಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷರೇ ಇಲ್ಲ, ಉಪಮುಖ್ಯಮಂತ್ರಿಗಳಿಲ್ಲ. ಇದ್ಯಾವ ಇಂಪಾರ್ಟೆಂಟ್ ಮೀಟಿಂಗ್ ಹಂಗಾರೆ? ದಲಿತರದ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀರಲ್ಲ, ಅಲ್ಲಿ ಇರ್ಬೇಕಾಯ್ತಲ್ಲ. ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಮುಂದೆ ಮುಖ್ಯಮಂತ್ರಿಗಳಾಗಬೇಕು ಅಂತ ಕನಸು ಕಂಡಿದ್ದಾರೆ. ಈಗಾಗಲೇ ಡೆಲ್ಲಿಯಲ್ಲಿ ಅಲ್ಲೇ ಚೇರ್ ಹಾಕೊಂಡು ಭದ್ರ ಕೂತಿದ್ದಾರೆ. ಕೊಡ್ತಿರೋ ಇಲ್ಲೋ ಒತ್ ಕಿತ್ಕೊಂಡು ಅಂತ ಹೇಳಿ ಅಲ್ಲಿ ಖರ್ಗೆ ಮನೆ ಹತ್ರ ಎಲ್ಲರ ಮನೆ ಹತ್ರ ಸುತ್ತುತ್ತಾ ಇದ್ದಾರೆ. ಅಲ್ಲಿ ಅವ್ರು ಸುತ್ತುತ್ತಾ ಇರೋವಾಗ ನೀವು ಇಲ್ಲಿ ಮಾಡಿದೀರಾ ಅಂದ್ರೆ ಡಿ ಕೆ ಶಿವಕುಮಾರ್ಗೆ ಟ್ಯಾಂಕ್ ಕೊಡೋಕ್ಕೋಸ್ಕರ ಇದು ಮಾಡಿರೋದು. ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಸಮುದಾಯದ ವಿರೋಧಿ ಅನ್ನೋದು ಬಿಂಬಿಸಕ್ಕೆ, ಯಾವ ದಲಿತ ಸಮುದಾಯದ ವಿರೋಧಿ ಅಂತ ಬಿಂಬಿಸಕ್ಕೋಸ್ಕರ ಮಾಡ್ತಾ ಇರುವಂತ ಒಂದು ಕ್ಯಾಬಿನೆಟ್ ಇದಷ್ಟೇ. ಇದೆಲ್ಲ ಸಿದ್ದರಾಮಯ್ಯನವ್ರ ಪ್ಲಾನ್. ಅವ್ರು ಮೊದಲಿಂದ ಜೆಡಿಎಸ್ ಇದ್ದಾಗೂ ದೇವೇಗೌಡರನ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡಿದ್ರು. ಈಗ ಡಿ ಕೆ ಶಿವಕುಮಾರ್ನ ಹೆಂಗ್ ಮುಗಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಒಳ ಜಗಳದಲ್ಲಿ ಹಾಳಾಗಿ ಸರ್ಕಾರ ಹಾಳು ಮಾಡಿ ಇಟ್ಟಿದ್ದಾರೆ. ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಬಡ್ಜೆಟ್ ಆಯ್ತಲ್ಲಪ್ಪ, ಬಡ್ಜೆಟ್ ಅಲ್ಲಿ ಏನೇನು ಘೋಷಣೆ ಮಾಡಿದ್ರು, ಒಂದು ಆರ್ಡರ್ ಆಗಿಲ್ಲ. ಆರ್ಡರ್ ಇಶ್ಯೂ ಮಾಡಬೇಕಾಯ್ತು, ಒಂದು ಆರ್ಡರ್ ಇಶ್ಯೂ ಮಾಡ್ತಾ ಇಲ್ಲ. ನಾನು ಚೆಕ್ ಮಾಡ್ತಾ ಇದ್ದೀನಿ, ಆರ್ಡರ್ ಯಾವುದು ಇಶ್ಯೂ ಮಾಡ್ತಾ ಇಲ್ಲ. ಅಂದ್ರೆ ಈ ಸರ್ಕಾರ ಕುರ್ಚಿಯ ಕಾಳಗದಲ್ಲಿ ಈ ಸರ್ಕಾರ ಪತನ ಆಗೋದು ಶತಸಿದ್ಧ. ಕುರ್ಚಿಯ ಕಾಳಗದಲ್ಲಿ ಈ ಸರ್ಕಾರ ಪತನ ಆಗುತ್ತೆ. ಮೋಸ ಮಾಡಿಬಿಟ್ಟು ಜನಗಳಿಗೆ ಮೋಸ ಮಾಡಿ 3 ವರ್ಷ ಆಯ್ತಲ್ಲಪ್ಪ. ಏನು ಐಂದಾಗ ಏನ್ ಮಾಡಿದ್ದಾರೆ ಹೇಳಿ? ಐಂದಾಗ ಏನು ಒಳ್ಳೆ ಕೆಲಸ ಮಾಡಿದ್ದಾರೆ? ಏನು ಇಲ್ಲ, ಡೆವಲಪ್ಮೆಂಟ್ ಇಲ್ಲ. ಐಂದಾಗಳಿಗೆ ಬೋರ್ಡ್ಗಳಿದೆಯಲ್ಲ, ಐಂದ ಬೋರ್ಡ್ಗಳು, ವಾಲ್ಮೀಕಿ ನಿಗಮ ಇರ್ಬೋದು, ಅಂಬಿಗರ ಚೌಡಯ್ಯ ಇರ್ಬೋದು, ಈ ತರದೆಲ್ಲ ನಿಗಮಗಳಿದೆ. ಹಣನೇ ಕೊಟ್ಟಿಲ್ಲ. ಇನ್ನ ದಲಿತರ ಹಿಂದುಳಿದವ್ರಿಗೆ ಏನ್ ಮಾಡಿದ್ದಾರೆ ಅಂತ ಇವರು ಸಾಧನೆ ಮಾಡಕ್ಕೆ ಸಮಾವೇಶ ಮಾಡ್ತಾ ಇದ್ರು. ಇದೆಲ್ಲ ನಾಟಕ. ಸಿದ್ದರಾಮಯ್ಯನವರು ಕುರ್ಚಿಯನ್ನ ಬಿಟ್ಕೊಡಕ್ಕೆ ಆಗದೆ ಡಿ ಕೆ ಶಿವಕುಮಾರ್ಗೆ ಟಾಂಗ್ ಕೊಡಕ್ಕೋಸ್ಕರ ಮಾಡ್ತಾ ಇರುವಂತ ಸಮಾವೇಶ ಅಷ್ಟೇ. ಅದು ಡಿ ಕೆ ಟಾಂಗ್ ಸಮಾವೇಶ, ಅಹಿಂದ ಸಮಾವೇಶ ಅಲ್ಲ. ಡಿ ಕೆ ಟಾಂಗ್ ಸಮಾವೇಶ ಕಾಂಗ್ರೆಸ್. ಇದು ಮಠಾಧೀಶರು ಎಲ್ಲ ಬರ್ತಾರೆ, ಅವ್ರ ಕುಟುಂಬದವ್ರು ತೀರ್ಮಾನ ಮಾಡ್ತಾರೆ ಯಾರು ಬರಬೇಕು ಏನು ಅನ್ನೋದು. ಪಾರ್ಟಿ ಪಾರ್ಟಿದಲ್ಲ, ಎಲ್ಲ ಪಾರ್ಟಿ, ಆಲ್ ಪಾರ್ಟೀಸ್ ಮತ್ತೆ ಸಾರ್ವಜನ ಸುಖಿನೋ ಭವಂತು ಕಾರ್ಯಕ್ರಮ. ಇವತ್ತು ಒಳ ಮೀಸಲಾತಿ ಏನ್ ಮಾಡಿದ್ದಾರೆ ಅದು ದಲಿತರಿಗೆ ಇಷ್ಟು ವರ್ಷ ಕಾಯಿಸ್ಬಿಟ್ಟು, ಇಷ್ಟು ವರ್ಷಗಳು ಕಾಯಿಸ್ಬಿಟ್ಟು ಕೊಡ್ತೀನಿ 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 ಅಂತ ಹೇಳಿ ಕೊನೆಗೆ ಕೊಟ್ಟಿದ್ದು ಚಿಪ್ ಕೊಟ್ರು ಎಲ್ಲರೂ. ಅದರಲ್ಲಿ ಏನೂ ಇಲ್ಲ. ನಾವು 17% ಮಾಡಿ ಜಾಸ್ತಿ ಮಾಡಿದ್ರಿ. ಅದನ್ನ ನಾವು ಕಾನೂನು ಪ್ರಕಾರ ಮಾಡೋದು ಅಷ್ಟೇ ಇದು ಕೆಲಸ ಇದ್ದಿತ್ತು. ಆದ್ರೆ ಹಿನ್ನಡೆ ಇದು 17ರಿಂದ 15 ಹೋಗಿದ್ದಾರೆ ಅಂದ್ರೆ ಮುನ್ನಡೆನಾ ಹಿನ್ನಡೆನಾ ನಾನು ಕೇಳ್ತೀನಿ ಕಾಂಗ್ರೆಸ್ ಅವ್ರಿಗೆ. ನೀವು ನಮ್ಮ 17% ಏನಿತ್ತು ಅದನ್ನ ದಾಟಿ 18 ಹೋಗಿದ್ರೆ ನೀವು ಮುನ್ನಡೆ ಅಂತ ಇದ್ದೀರಿ. ನೀವು ಹಿಂದಕ್ಕೆ ಬಂದಿದ್ದೀರಾ ಅಂದ್ರೆ ರೈಲು ಇಂಜಿನ್ ಹಿಂದಕ್ಕೆ ಹೋಗಿದೆ ಅಂತ ಅಷ್ಟೇ. ರೈಲ್ ಹಿಂದಕ್ಕೆ ಹೋಗಿದೆ ಅಂದ್ರೆ ಅವ್ರಿಗೆ ಅನ್ಯಾಯ ಮಾಡಿದ್ದೀರಾ. ಯಾವ ಸಮುದಾಯದೂ ಇವತ್ತು ತೃಪ್ತಿ ಇಲ್ಲ. ಇವತ್ತು ಯಾರ್ದೋ ಒತ್ತಡಕ್ಕೆ ಮಣಿದು ಈ ಕೆಲಸವನ್ನ ಮಾಡಿದ್ದೀರಾ. ಒಂದ್ ಕಡೆ ವಿದ್ಯಾರ್ಥಿಗಳ ಹೋರಾಟ ನಡೀತಾ ಇದೆ ಉದ್ಯೋಗಕ್ಕಾಗಿ, ಅದನ್ನ ಹತ್ತಿಕ್ಕೋಸ್ಕರ ಈ ಒಂದು ನಾಟಕವನ್ನ ಇವತ್ತು ಮಾಡಿದ್ದಾರೆ ಅಷ್ಟೇ. ಇದರಿಂದ ಯಾರಿಗೂ ದಲಿತರಿಗೆ ಅವ್ರು ಏನು ಹೋರಾಟ ಮಾಡ್ಕೊಂಡ್ ಬಂದಿದ್ರು, ನಮ್ಮ ಜಾಸ್ತಿ ಆಗ್ಬೇಕು ಮೀಸಲಾತಿ, ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಜಾಸ್ತಿ ಆಗ್ಬೇಕು. ಈಗ ಎಸ್ ಟಿ ಜನಾಂಗದವರು ಜನಸಂಖ್ಯೆ ಆಧಾರದಲ್ಲಿ ಜಾಸ್ತಿ ಇದ್ದಾರೆ, ಅವರು ಮಾದಿಗ ಡಂಗೂರ ಜಾಸ್ತಿ ಇದ್ದಾರೆ. ಇವೆಲ್ಲನೂ ಕೂಡ ಏನೇನು ಅಂಕಿ ಅಂಶಗಳಿದೆಯೋ ಅದನ್ನ ಪರಿಗಣಿಸದೆ ಮಾಡಿರುವಂತದ್ದು. ಇದು ಮಾಡಿರೋದಕ್ಕೆ ಏನು ಅರ್ಥ ಇಲ್ಲ. ಇದು ದಲಿತ ವಿರೋಧಿ ಸರ್ಕಾರ ಏನೋ ತಪ್ಪಿಸ್ಕೋಬೇಕು ಅಂತ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಜನ ದಲಿತ ಮುಖಂಡರುಗಳು ಇದ್ರ ಬಗ್ಗೆ ಹೋರಾಟಗಳನ್ನು ಮಾಡ್ತಾರೆ ಅಂತ ನಾನು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.